ವಿಧಾನಸಭೆಯಲ್ಲಿ ಈ ರೀತಿಯ ಬೆಳವಣಿಗೆ ಆದರೆ ಪರಿಷತ್ನಲ್ಲಿ ಸಭಾಪತಿ ಆಯ್ಕೆಯ ವಿಚಾರವಾಗಿ ಯಾವ ರೀತಿ ಗೊಂದಲ ಗಲಾಟೆಗಳಾಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ವಿಪಕ್ಷಗಳ ಗಲಾಟೆಯ ಮಧ್ಯೆ ಸಲೀಂ ಅಹಮ್ಮದ್ ಅವರು ಆಯ್ಕೆಯೂ ಆದರೂ ಪೀಠವನ್ನೂ ಅಲಂಕರಿಸಿದರು. ಹಾಗಿದ್ರೆ ಪರಿಷತ್ನಲ್ಲಿ ಏನೇನು ನಡೆಯಿತು ಇವತ್ತು ನೋಡ್ಕೊಂಬ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯಿಂದ ತೆರವಾದ ಸಭಾಪತಿ ಆಯ್ಕೆ ಎಂದು ವಿಧಾನ ಪರಿಷತ್ ಅಂಗಳವನ್ನ ರಣಾಂಗಣ ಮಾಡಿತ್ತು. ಬಸವರಾಜ ಹೊರಟ್ಟಿ ಅವರನ್ನ ಬಲವಂತವಾಗಿ ಒತ್ತಡ ಹೇರಿ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ಹಂಗಾಮ ಸೃಷ್ಟಿ ಮಾಡಿತ್ತು. ಪರಿಷತ್ ರಣಾಂಗಣದಲ್ಲಿ ಹೊರಟ್ಟಿ ರಾಜೀನಾಮೆ ಕದನ. ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ. ಆಗಸ್ಟ್ 7ರಂದು ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ಚುನಾಯಿತರಾಗಿದ್ದಾರೆ. ಆದರೆ ಇಂದು ಕಲಾಪ ಆರಂಭವಾಗ್ತಿದ್ದಂತೆ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಚುನಾವಣೆ ಘೋಷಣೆ ಮಾಡಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಚುನಾವಣೆ ಯಾಕೆ ನಡೀತಾ ಇದೆ ಅಂತ ಚರ್ಚೆ ಮಾಡುವಂತೆ ಒತ್ತಾಯ ಮಾಡಿದರು. ತಕ್ಷಣ 7ನೇ ತಾರೀಕು ನನ್ನ ಕಚೇರಿಗೆ ಸುಮಾರು 30 ಜನರು ಬಂದರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಇದ್ರು, ಅದು ಅನೇಕ ಸದಸ್ಯರಿದ್ರು. ಅಲ್ಲಿ ನನ್ನ ಒತ್ತಾಯಪೂರ್ವಕವಾಗಿ ಲೆಟರ್ ಅನ್ನು ತರಿಸಿದ್ರು, ಅಲ್ಲೇ ಟೈಪ್ ಮಾಡಿಸಿದ್ರು, ಸಹಿ ಮಾಡಲೇಬೇಕು ಒತ್ತಡ ಇದೆ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ಆ ಕಾರಣದಿಂದ ನಾನು ಒತ್ತಡದಿಂದ ರಾಜೀನಾಮೆ ಕೊಟ್ಟಿದ್ದೇನೆ. ಇದು ನಾನು ಸ್ವಇಚ್ಛೆಯಿಂದ ಕೊಟ್ಟಿಲ್ಲ. ಇದು ಕೂಡ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ನಾನು ಗಮನಿಸಿದೆ. ಆ ಕಾರಣದಿಂದ ಇದಕ್ಕೆ ತೆರೆ ಎಳೆಯಬೇಕಾದ್ದು ಈ ಸದನದ ಕರ್ತವ್ಯ. ಆದರೆ ವಿರೋಧ ಪಕ್ಷದ ಒತ್ತಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಶಾಸಕರು ಚುನಾವಣೆ ಆಗಲಿ ಅಂತ ಹೇಳಿದರು. ಈ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಧಿಕ್ಕಾರ ಕೂಗಿ ಹೊರಟ್ಟಿ ಅವರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆಯಲಾಗಿದೆ. ಇದು ಗೂಂಡಾ ಸರ್ಕಾರ ಅಂತ ಆಕ್ರೋಶವನ್ನು ಹೊರಹಾಕಿದರು. ಗಲಾಟೆಯ ನಡುವೆಯೇ ಸಭಾಪತಿ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಸಲೀಂ ಅಹಮದ್ ಪರವಾಗಿ 5ರಿಂದ ಪ್ರಸ್ತಾಪ ಕೂಡ ಬಂತು. ಪರಿಷತ್ ಸದಸ್ಯರ ತಲೆ ಎಣಿಕೆಯ ಬಳಿಕ ಸಲೀಂ ಅಹಮದ್ ಪರ 38 ಮತಗಳು ಚಲಾವಣೆಯಾಗಿವೆ ಮತ್ತು ಸಲೀಂ ಅಹಮದ್ ವಿರುದ್ಧ 30 ಮತಗಳ ಚಲಾವಣೆಯಾಗಿವೆ. ಹೀಗಾಗಿ ಸಲೀಂ ಜಯಶಾಲಿ ಅಂತ ಹಂಗಾಮಿ ಸಭಾಪತಿ ಪುಟ್ಟಣ್ಣರಿಂದ ಘೋಷಣೆ ಮಾಡಿದರು. ವಿಧಾನ ಪರಿಷತ್ನಲ್ಲಿ ಹೊರಟ್ಟಿ ಹೊಸ ಚಾಲೆಂಜ್. ಇನ್ನು ನೂತನ ಸಭಾಪತಿಗಳಿಗೆ ಶುಭ ಕೋರಿ ಮಾತನಾಡಿದ ಬಸವರಾಜ ಹೊರಟ್ಟಿ, ಮುಂದೆ ಮತ್ತೊಮ್ಮೆ ಬಹುಮತದಿಂದ ಆಯ್ಕೆಯಾಗ್ತೇನೆ, ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಚುನಾವಣೆಯಲ್ಲಿ ಆರಿಸಿ ಮತ್ತೆ ಬರ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದ್ರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂತ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂತ ಮಾತನ್ನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಧಾನ ಪರಿಷತ್ಗೆ ನೂತನ ಸಚಿವರನ್ನ ಪರಿಚಯಿಸುವ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಯತೀಂದ್ರ ಅವರನ್ನ ನಮ್ಮ ನ್ಯೂ ಹೀರೋ ಅಂತ ಹೊಗಳಿದ್ದಾರೆ. ಮಾತ್ರವಲ್ಲ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಸೊ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೀರೋ, ನ್ಯೂ ಹೀರೋ, ನಿಮ್ ಲೀಡರ್. ಥ್ಯಾಂಕ್ ಯು.